ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ಕಾಣುವಂಥ ತಪ್ಪುಗಳು. ಸೈತಾನನು ಸುಳ್ಳಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಮನುಷ್ಯರಿಗೆ ಬೋಧಿಸಿ ಅನೇಕರನ್ನು ವಂಚಿಸುತ್ತಾನೆ, ಜ್ಞಾನದಿಂದ ಮೋಸಗೊಳಿಸುತ್ತಾನೆ. ನಿಜವಾಗಿ ದೇವರ ಕಡೆಗೆ ತಿರುಗಿಕೊಳ್ಳದೆ ದೇವರ ಕಡೆಗೆ ತಿರುಗಿಕೊಂಡಿರುವವರ ಹಾಗೆ ತಪ್ಪಾಗಿ ವರ್ತಿಸುತ್ತಾರೆ ಅನೇಕರು. ನಿಜವಾದ ತಿರುಗಿಕೊಳ್ಳುವಿಕೆ ಯಾವುದು, ಅಸತ್ಯವಾಗಿ ತಿರುಗಿಕೊಳ್ಳುವುದು ಯಾವುದು ಎಂದು ಪರೀಕ್ಷಿಸಿ ತಿಳಿದುಕೊಳ್ಳುವುದು ನಮ್ಮ ಜೀವಿತವನ್ನು ಉತ್ತಮಗೊಳಿಸುತ್ತದೆ. ಕ್ರೈಸ್ತನೆಂದು ಒಬ್ಬನು ತನ್ನನ್ನು ಕರೆದುಕೊಳ್ಳುವುದರಿಂದ ಅವನು ನಿಜವಾದ ಕ್ರೈಸ್ತನಾಗುವುದಿಲ್ಲ. ಕ್ರೈಸ್ತನೆನಿಸಿಕೊಳ್ಳುವುದು ಒಂದು ಸಾಧಾರಣ ಹೆಸರೋ ಕಾರ್ಯವೋ ಅಲ್ಲ. ಅದಕ್ಕಾಗಿಯೇ ಒಂದು ಪ್ರತ್ಯೇಕವಾದ ಉದ್ದೇಶವಿರುತ್ತದೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು ಎಂಬುದಾಗಿ 2 ತಿಮೋಥಿ 2:19 ತಿಳಿಸುತ್ತದೆ. ಅನೇಕರು ತಾವು ದೇವರನ್ನು ಅರಿತಿದ್ದೇವೆಂದು ಹೇಳುತ್ತಾರೆ, ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತಾಯಿತು ಎಂಬುದಾಗಿ ತೀತ 1:16 ತಿಳಿಸಲ್ಪಟ್ಟಿದೆ. ವಂಚನೆಯ ಜೀವಿತವನ್ನು ಜೀವಿಸುವವರು ಕ್ರಿಸ್ತನ ಹೆಸರಿನಲ್ಲಿ ಲೋಕವನ್ನು ತಮ್ಮನ್ನು ಮೋಸಗೊಳಿಸುವವರನ್ನು ಯೇಸು ಅಂಗೀಕರಿಸಿಕೊಳ್ಳುತ್ತಾನಾ? ಇಲ್ಲವೇ ಇಲ್ಲ. ಅವರು ಅಕ್ರಮಗಾರರು. ಅವರು ಪಾಪಕ್ಕೂ ಸೈತಾನನಿಗೂ ದಾಸರಾಗಿದ್ದಾರೆ. ಅವನು ಲೋಕವನ್ನು ಮೋಸಗೊಳಿಸಬಹುದು, ಆದರೆ ಯೇಸುವನ್ನು ಮೋಸಗೊಳಿಸಲಾಗದು. 1. ಆ ದಿನಗಳಲ್ಲಿ ಅನೇಕರು ನನ್ನನ್ನು ನೋಡಿ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದೆವು, ಪ್ರವಾದನೆಗಳನ್ನು ನೋಡಿದೆವು, ನಿನ್ನ ಹೆಸರಿನಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದೆವು ಎನ್ನುವರು. ಆಗ ಯೇಸು ಕ್ರಿಸ್ತನು, ನಾನು ನಿನ್ನನ್ನು ಅರಿಯೆನೆಂದು ಹೇಳಿಬಿಡೆನು ಅನ್ನುತ್ತಾನೆ. ಮತ್ತಾಯ 7:22-23. ಇದು ನಿಜವಾದ ಮಾನಸಾಂತರ ಅಲ್ಲ. 2. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರಿಂದ ಮಾನಸಾಂತರ ಉಂಟಾಗುವುದಿಲ್ಲ. ಸೀಮೋನನೆಂಬ ಮನುಷ್ಯನ ಜೀವನವನ್ನು ಗಮನಿಸಿ ನೋಡಿರಿ. ಅವನು ದೀಕ್ಷಾಸ್ನಾನ ತೆಗೆದುಕೊಂಡರೂ ಸಹ ತನ್ನ ದುರ್ಮಾರ್ಗತನವನ್ನು ಬಿಟ್ಟು ಬಿಡಲಿಲ್ಲ. ಅಪೊಸ್ತಲ ಕೃತ್ಯಗಳು 8:9-24. 3. ಲೋಕದವರ ದೃಷ್ಟಿಯಲ್ಲಿ ನೀತಿವಂತರಂತೆ ಜೀವಿಸುವುದು ನಿಜವಾದ ಮನಸ್ಸಾಂತರವಲ್ಲ. ಫರಿಸಾಯರು ಶಾಸ್ತ್ರಿಗಳು ಹೀಗೆಯೇ ಜೀವಿಸಿದರು, ಆದರೂ ಅವರು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಾರರು. ಮತ್ತಾಯ 5:19. 4. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವುದು ನಿಜವಾದ ಮನಸ್ಸಾಂತರವಲ್ಲ. 2 ತಿಮೋಥಿ 3:5. ಎಲ್ಲರೂ ನೋಡುವ ಹಾಗೆ ಕೆಲವರು ಬಹಳ ಹೊತ್ತು ಪ್ರಾರ್ಥನೆ ಮಾಡುತ್ತಾರೆ, ಇದು ನಿಜವಾದ ಮಾನಸಾಂತರವಲ್ಲ. ಮತ್ತಾಯ 6:5. ಇನ್ನು ಕೆಲವರು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತಾರೆ, ಇದು ನಿಜವಾದ ಮಾನಸಾಂತರಕ್ಕೆ ಸೂಚನೆಯಲ್ಲ. ಲೂಕ 18:12. ಕೆಲವರು ಉಪದೇಶವನ್ನು ಸಂತೋಷದಿಂದ ಕೇಳುತ್ತಾರೆ, ಇದು ಸಹ ನಿಜವಾದ ಮಾನಸಾಂತರವಲ್ಲ. ಮಾರ್ಕ 6:20. ಇವರೆಲ್ಲರೂ ಕೂಡ ದೇವರು ನಿರೀಕ್ಷಿಸುವ ರೀತಿಯಲ್ಲಿ ಮಾಡದೆ ತಮ್ಮ ಇಷ್ಟದಂತೆ ಮನಸ್ಸು ಬಂದ ಹಾಗೆ ಮಾಡುವುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದರಲ್ಲಿ ದೂರವಾಗಿರುತ್ತಾರೆ. 5. ಮನುಷ್ಯರು ಕಲ್ಪಿಸಿದ ಕಾನೂನುಗಳನ್ನು ಅನುಸರಿಸಿ ನಡೆಯುವುದರಿಂದಾಗಲಿ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆಯುವುದರಿಂದಾಗಲಿ ಮಾನಸಾಂತರವು ಉಂಟಾಗುವುದಿಲ್ಲ. 6. ಜೀವಿತದಲ್ಲಿ ಸ್ವಲ್ಪ ಬದಲಾವಣೆಗಳು ಉಂಟಾಗುವುದರಿಂದಲೂ ಮಾನಸಾಂತರವಾಗಲಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾಗಲಿ ಆಗುವುದಿಲ್ಲ. 7. ಕಾಣಿಕೆ ದಶಮಾಂಶವನ್ನು ತಪ್ಪದೇ ಕೊಡುವುದರಿಂದ ಮಾನಸಾಂತರವು ಉಂಟಾಗುವುದಿಲ್ಲ. ಹಾಗಾದರೆ ನಿಜವಾದ ಮಾನಸಾಂತರ ಯಾವುದು? ಮಾನಸಾಂತರ ಇಲ್ಲವೇ ದೇವರ ಕಡೆಗೆ ತಿರುಗಿಕೊಳ್ಳುವುದು ಎಂದರೆ ಒಬ್ಬ ಮನುಷ್ಯನ ಹೃದಯದಲ್ಲಿಯೂ ಜೀವಿತದಲ್ಲಿಯೂ ದೊಡ್ಡ ಬದಲಾವಣೆಯು ಉಂಟಾಗುವುದು. ಅವನು ಹಳೆಯ ಮನುಷ್ಯನಾಗಿರದೆ ಹೊಸ ಮನುಷ್ಯನಾಗಿ ಬದಲಾಗುವುದು. ಇದುವೇ ಮಾನಸಾಂತರ. ಒಬ್ಬರ ಮನಸ್ಸನ್ನು ಬದಲಾಯಿಸುವುದು ದೇವರಾತ್ಮನ ಕಾರ್ಯ. ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ ತೀತ 3:5 ಬರೆಯಲ್ಪಟ್ಟಿದೆ. ದೇವರ ಕಡೆಗೆ ತಿರುಗಿಕೊಳ್ಳಲು ಕಾರಣ ದೇವರ ಕೃಪೆ. ಆತನು ಅದನ್ನು ಉಚಿತವಾಗಿ ನಮಗೆ ಕೊಡುತ್ತಾನೆ. ಆತನು ನಮ್ಮ ಮೇಲಿಟ್ಟಿರುವ ಕನಿಕರದಿಂದ ನಮ್ಮನ್ನು ಮಾನಸಾಂತರ ಪಡುವಂತೆ ಮಾಡುತ್ತಾನೆ. ಯೇಸು ಕ್ರಿಸ್ತನು ನಮಗಾಗಿ ಬೇಡಿಕೊಳ್ಳುತ್ತಿರುವುದರಿಂದಲೂ ನಾವು ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕು. ಮಾನಸಾಂತರ ಹೊಂದುವುದರ ಉದ್ದೇಶ ಮನುಷ್ಯನ ರಕ್ಷಣೆ. ನೀವು ಪವಿತ್ರಾತ್ಮದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದಾನೆ ಎಂಬುದಾಗಿ 2 ಥೆಸಲೋನಿಕ 2:13 ತಿಳಿಸುತ್ತದೆ. ಮಾನಸಾಂತರವು ಪಾಪಿಗಳಿಗಾಗಿ ಇಡಲ್ಪಟ್ಟಿರುವ ಪರಲೋಕದ ಒಂದು ಕರೆಯುವಿಕೆ. ಮಾನಸಾಂತರದಿಂದ ಉಂಟಾಗುವ ಫಲಗಳು ಒಬ್ಬನ ಚಿಂತೆ, ಯೋಚನೆ, ಶರೀರದ ಆಸೆಗಳು ಎಲ್ಲವೂ ಸಹ ನಿಗ್ರಹಿಸಲ್ಪಡುತ್ತವೆ. ನಿಜವಾದ ಮಾನಸಾಂತರದಿಂದ ಉಂಟಾಗುವಂಥ ಕಾರ್ಯಗಳು. 1. ಮಾನಸಾಂತರದಿಂದ ಒಬ್ಬ ಮನುಷ್ಯನ ಯೋಚನೆ, ಕಣ್ಣುಗಳು ತೆರೆಯುತ್ತವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಅವನನ್ನು ಅವು ನಡೆಸುತ್ತವೆ.
ಅವನು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವನಾಗಿರುತ್ತಾನೆ. ರೋಮ 12:2. 2. ಮಾನಸಾಂತರ ಪಡುವುದರಿಂದ ಒಬ್ಬನು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾನೆ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾನೆ. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ ಎಂಬುದಾಗಿ ಕೀರ್ತನೆ 119ರಲ್ಲಿ ಬರೆಯಲ್ಪಟ್ಟಿರುವ ಹಾಗೆ. 3. ಮಾನಸಾಂತರ ಪಡುವವನ ಆಲೋಚನೆಗಳು ದೇವರಿಗೆ ಇಷ್ಟವಾದವುಗಳಾಗಿರುತ್ತವೆ. ಅವನು ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದಿಸುತ್ತಾನೆ. ಕೀರ್ತನೆ 1:2. 4. ಮಾನಸಾಂತರವು ಒಬ್ಬ ಮನುಷ್ಯನ ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ ಎಂಬುದಾಗಿ 1 ಕೊರಿಂಥ 6ರಲ್ಲಿ ಬರೆಯಲ್ಪಟ್ಟಿದೆ. 5. ಮಾನಸಾಂತರ ಹೊಂದಿದ್ದ ಮನುಷ್ಯನ ಆಸೆಗಳು ಶರೀರದ ಇಚ್ಛೆಗಳಿಂದ ದೂರವಾಗಿ ಬಿಡುತ್ತವೆ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರ ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನೂ ಬಯಸುವುದಿಲ್ಲ ಎಂಬುದಾಗಿ ಕೀರ್ತನೆ 73:25 ತಿಳಿಸುತ್ತದೆ. ದೇವರ ಕಡೆಗೆ ತಿರುಗಿದ ಮನುಷ್ಯನು ದೇವರನ್ನೇ ಬಯಸುತ್ತಾನೆ. ಯೇಸುವಿಗೆ ತನ್ನ ಹೃದಯವನ್ನು, ಸಮಯವನ್ನು, ಹಣವನ್ನು, ಸ್ತುತಿಯನ್ನು, ಪ್ರಾರ್ಥನೆಗೆ ತನ್ನನ್ನು ಸಹ ಕೊಟ್ಟು ಬಿಡುತ್ತಾನೆ. ಹೀಗೆ ಮಾನಸಾಂತರ ಪಟ್ಟು ಕರ್ತನಿಗಾಗಿ ಎಲ್ಲವನ್ನು ಕೊಡುವ ಮನುಷ್ಯನನ್ನು ಕರ್ತನು ಎಂದಿಗೂ ಸಹ ಬಿಡುವುದಿಲ್ಲ. ಜಯ ಹೊಂದುವವನಿಗೆ ಆತನು ಬಹುಮಾನವನ್ನು ಕೊಡುತ್ತಾನೆ. ಇದುವೇ ನಿಜವಾದ ಮಾನಸಾಂತರ. ಈ ರೀತಿಯಾದ ನಿಜವಾದ ಆತ್ಮಿಕ ಜೀವನವನ್ನು ಜೀವಿಸುವವರೆಲ್ಲರ ಮೇಲೆ ಕರ್ತನ ಕೃಪೆಯು ಸದಾ ನೆಲೆಗೊಂಡಿರುತ್ತದೆ. ಕರ್ತನು ನಿಮ್ಮೊಂದಿಗಿರಲಿ. ಆಮೇನ್.